ಕನ್ನಡ ಕವಿಗಳ ಕಾವ್ಯಕಲ್ಪನೆ. ಸಿದ್ಧಪ್ರಸಿದ್ಧವಾದ ವಸ್ತುವನ್ನು ಆರಿಸಿಕೊಂಡು ಮತ, ಧರ್ಮ, ರಾಜಾಶ್ರಯ, ಅಷ್ಟಾದಶ ವರ್ಣನೆಯ ಸಂಪ್ರದಾಯ ಇತ್ಯಾದಿಗಳ ಇಕ್ಕಟ್ಟಿನಲ್ಲಿ ಕಾವ್ಯ ರಚನೆ ಮಾಡಬೇಕಾದ ನಮ್ಮ ಹಿಂದಿನ ಕವಿಗಳಿಗೆ ತಮ್ಮ ಕೃತಿ ರಚನೆಗೆ ಹಿನ್ನೆಲೆಯಾಗಿ ಕಾವ್ಯ ಸ್ವರೂಪ, ಉದ್ದೇಶ ಇತ್ಯಾದಿಗಳನ್ನು ಕುರಿತು ತಮ್ಮದೇ ಆದ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿತ್ತೆ ಮತ್ತು ತಮ್ಮ ಕಲ್ಪನೆಗೆ ಅನುಸಾರವಾಗಿ ಒಂದಷ್ಟು ಸ್ವಾತಂತ್ರ್ಯ ವಹಿಸಿ ಪ್ರಯೋಗಗಳನ್ನು ನಡೆಸಲು ಸಾಧ್ಯವಾಯಿತೆ ಎಂಬ ಪ್ರಶ್ನೆಗಳು ಏಳುತ್ತವೆ. ಈ ಪ್ರಶ್ನೆಗೆ ತಕ್ಕಮಟ್ಟಿನ ಉತ್ತರ ನಮಗೆ ನಮ್ಮ ಕವಿಗಳ ಕಾವ್ಯದ ಪೀಠಿಕಾ ಪ್ರಕರಣಗಳಲ್ಲಿ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾದ ಕವಿಗಳ ಧೋರಣೆಯಲ್ಲಿ ದೊರೆಯುತ್ತದೆ. ಆಗಲೇ ಹೇಳಿರುವಂತೆ ಕವಿಯಾಗತಕ್ಕವನಿಗೆ ಸಾಕಷ್ಟು ವಿದ್ವತ್ತಿನ ಹಿನ್ನೆಲೆ ಇತ್ತು. ಕಾವ್ಯಕ್ಕೆ ಅಗತ್ಯವಾದ ಹಲವು ಶಾಸ್ತ್ರಗಳಲ್ಲಿ ಕಾವ್ಯ ಮೀಮಾಂಸೆಯೂ ಒಂದು. ಕಾವ್ಯ ಎಂದರೇನು? ಕಾವ್ಯದ ಪರಿಕರಗಳು ಯಾವುವು? ಕಾವ್ಯದ ಉದ್ದೇಶ ಹಾಗೂ ಪ್ರಯೋಜನಗಳೇನು ಎನ್ನುವುದನ್ನು ಚರ್ಚಿಸುವ ಶಾಸ್ತ್ರಕ್ಕೆ ಕಾವ್ಯ ಮೀಮಾಂಸೆ ಎಂದು ಹೆಸರು. ಈ ಕಾವ್ಯ ಮೀಮಾಂಸೆಯ ಗ್ರಂಥಗಳಿಗೆ ಅಲಂಕಾರ ಶಾಸ್ತ್ರಗಳೆಂದು ಕರೆಯುತ್ತಾರೆ. ಅಲಂಕಾರ ಶಾಸ್ತ್ರಗಳು ವಿಶೇಷವಾಗಿ ರಚಿತವಾಗಿರುವುದು ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಕಾವ್ಯ ರಚನೆ ಆರಂಭವಾಗುವ ಕಾಲಕ್ಕೆ ಸಂಸ್ಕೃತ ಅಲಂಕಾರ ಶಾಸ್ತ್ರ ತಕ್ಕಷ್ಟು ಬೆಳೆದಿತ್ತು. ಆ ಶಾಸ್ತ್ರದ ಬಹುಮುಖ್ಯವಾದ ತತ್ವಗಳು ಆಗಲೇ ಪ್ರಸಿದ್ಧವಾಗಿದ್ದವು. ಅಲಂಕಾರ, ರೀತಿ, ವಕ್ರೋಕ್ತಿ, ರಸ, ಧ್ವನಿ ಈ ವಿಷಯಗಳು ಆಗಲೇ ಪರಿಚಿತವಾಗಿದ್ದವು. ಇಂತಹ ಹಿನ್ನೆಲೆಯಲ್ಲಿ ಕಾವ್ಯ ರಚನೆ ಪ್ರಾರಂಭ ಮಾಡಿದ ಕನ್ನಡ ಕವಿಗಳಿಗೆ ಸಂಸ್ಕೃತ ಅಲಂಕಾರ ಶಾಸ್ತ್ರದ ಪರಿಚಯವಿತ್ತು. ಆದುದರಿಂದ ಕಾವ್ಯವನ್ನು ಕುರಿತು ನಮ್ಮ ಕನ್ನಡ ಕವಿಗಳು ಈ ಸಂಸ್ಕೃತ ಅಲಂಕಾರ ಶಾಸ್ತ್ರಗಳಿಂದ ಸಾಕಷ್ಟು ವಿಚಾರಗಳನ್ನು ಕನ್ನಡಿಸಿ ಹೇಳುವುದು ಅಭ್ಯಾಸವಾಯಿತು. ಸಂಸ್ಕೃತ ಸಾಹಿತ್ಯದ ಹಾಗೂ ಭಾಷೆಯ ಪ್ರಭಾವ ಹೇಗೆ ಕನ್ನಡ ಕವಿಗಳನ್ನು ಕಾಡಿತೋ ಹಾಗೆಯೇ ಸಂಸ್ಕೃತ ಅಲಂಕಾರ ಶಾಸ್ತ್ರದ ವಿಚಾರಗಳು ಕನ್ನಡ ಕವಿಗಳಲ್ಲಿ ಅನುರಣಿತವಾಗಿದೆ. ಆದರೆ ಈ ಹಿನ್ನೆಲೆ ಇದ್ದೂ ನಮ್ಮ ಕವಿಗಳು ತಮ್ಮದೇ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳಲು ಮತ್ತು ಕಾವ್ಯಗಳ ಬಗೆಗೆ ತಮ್ಮದೇ ಆದ ಧೋರಣೆಗಳನ್ನು ಇರಿಸಿಕೊಳ್ಳಲು ಸಾಧ್ಯವಾಗಿದೆ. ಇದು ನಮ್ಮ ಕವಿಗಳ ಕಾವ್ಯಾರಂಭದ ಪೀಠಿಕಾ ಪ್ರಕರಣಗಳನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ. ಈ ಪೀಠಿಕೆಗಳ ಮುಖ್ಯ ಲಕ್ಷಣ ಇದು: ದೇವತಾಸ್ತುತಿ, ಪೂರ್ವ ಕವಿಗಳ ಸ್ಮರಣೆ, ಸ್ವಕಾವ್ಯದ ಅಗ್ಗಳಿಕೆ, ತಮ್ಮ ಕಾವ್ಯದ ವಿಶೇಷತೆ, ವಸ್ತು, ರೀತಿ ಇತ್ಯಾದಿಗಳನ್ನು ಕುರಿತು. ಕುಕವಿ ಅಥವಾ ದುರ್ಜತರನ್ನು ಕುರಿತ ನಿಂದೆ ಇವು ವಿಷಯಗಳು. ದೇವತಾಸ್ತುತಿ ಮುಖ್ಯವಾಗಿ ತಮ್ಮ ಇಷ್ಟ ದೇವತೆಗಳನ್ನು ಕುರಿತದ್ದು. ಪುರಾಣಗಳಾದರೆ ಜೈನರು ಜಿನನನ್ನು, ಶೈವರು ಶಿವನನ್ನು, ವೈಷ್ಣವರು ವಿಷ್ಣುವನ್ನು ಸ್ತುತಿಸುತ್ತಾರೆ. ವಿಘ್ನೇಶ್ವರ, ಸರಸ್ವತಿ ಇವರಂತೂ ಎಲ್ಲ ಕವಿಗಳ ಸ್ತುತಿಗೆ ಪಾತ್ರರಾದವರು. ತಮ್ಮ ಕಾವ್ಯವನ್ನು ಇವರು ನಿರ್ವಿಘ್ನವಾಗಿ ನಡೆಸಲಿ ಎಂಬ ಕೋರಿಕೆ ಸಾಮಾನ್ಯವಾದ ಅಂಶ. ಆದರೆ ಪಂಪನು ಮಾತ್ರ ಸರಸ್ವತಿಯನ್ನು ಕುರಿತು ಪರಮ ಜಿನೇಂದ್ರವಾಣಿಯೇ ಸರಸ್ವತಿ, ಬೇರೆ ಅದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು ಎಂದು ಹೊಸ ಬಗೆಯಿಂದ ವ್ಯಾಖ್ಯಾನಿಸಿದ್ದಾನೆ. ಎಂದರೆ ಸರಸ್ವತಿ ಎಂದರೆ ಜ್ಞಾನಿಗಳು ಆಡುವ ಮಾತು,
ಜಿನೇಂದ್ರ ತನ್ನನ್ನು ತಾನು ಗೆದ್ದುಕೊಂಡವನು. ಅದು ಹೆಣ್ಣ ರೂಪವನ್ನು ಧರಿಸಿ ನಿಂದದ್ದಲ್ಲ ಎಂಬ ವಿವರಣೆಯಿಂದ ಚಿರಪರಿಚಿತವಾದ ಸರಸ್ವತಿಯ ಕಲ್ಪನೆಯನ್ನೇ ಬದಲಾಯಿಸಿದ್ದಾನೆ. ಹಾಗೆಯೇ ತನ್ನ ಲೌಕಿಕ ಕೃತಿಯಾದ ವಿಕ್ರಮಾರ್ಜುನ ವಿಜಯದಲ್ಲಿ ತನ್ನ ರಾಜನಾದ ಅರಿಕೇಸರಿಯನ್ನು ನಾರಾಯಣನನ್ನು ಒಟ್ಟಿಗೆ ಅಭಿನ್ನಗೊಳಿಸಿ ಸ್ತುತಿ ಮಾಡಿ ತನ್ನ ದೊರೆ ದೇವದೇವನಾದ ನಾರಾಯಣನಿಗಿಂತಲೂ ಉದಾತ್ತನೆಂದು ಹೇಳುತ್ತಾನೆ. ಹಾಗೆಯೇ ಮುಂದಿನ ಪದ್ಯದಲ್ಲಿ ಈಶ್ವರನನ್ನು ಅರಿಕೇಸರಿಯನ್ನು ಒಟ್ಟಿಗೆ ಸ್ತುತಿ ಮಾಡಿ ಉದಾರ ಮಹೇಶ್ವರನೆಂಬ ಬಿರುದನ್ನು ಪಡೆದಿದ್ದ ತನ್ನ ರಾಜನಾದ ಅರಿಕೇಸರಿ ಮಹೇಶ್ವರನಿಗಿಂತಲೂ ಮಿಗಿಲು ಎಂಬುದನ್ನು ಸೂಚಿಸಿದ್ದಾನೆ. ರನ್ನನು ತನ್ನ ಗದಾಯುದ್ಧದಲ್ಲಿ ಪಂಪನ ತಂತ್ರವನ್ನೇ ಅನುಸರಿಸಿದ್ದಾನೆ. ತಮ್ಮ ತಮ್ಮ ಆಶ್ರಯದಾತರಾದ ರಾಜರ ಸ್ತುತಿಯೂ ತಮ್ಮ ಇಷ್ಟದೇವತಾ ಸ್ತುತಿಯಲ್ಲಿ ಕಾಣಿಸಿಕೊಳ್ಳುವಂತೆ ಇನ್ನೂ ಹಲವರು ಕವಿಗಳು ತಂದಿದ್ದರೂ ಪಂಪನ ಇಷ್ಟದೇವತಾ ಸ್ತುತಿ ಮಾತ್ರ ವಿಲಕ್ಷಣವಾಗಿದೆ ಎಂಬ ಕಾರಣಕ್ಕೆ ಅದನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಸಾಮಾನ್ಯವಾಗಿ ಕಾವ್ಯಾರಂಭದಲ್ಲಿ ನಮ್ಮ ಕವಿಗಳು ತಮಗಿಂತ ಹಿಂದಿನ ಕವಿಗಳನ್ನು ಸ್ಮರಿಸುತ್ತಾರೆ ಮತ್ತು ಹಿಂದಿನ ಆಯಾ ಕೃತಿಗಳಲ್ಲಿರುವ ಒಳ್ಳೆಯ ಲಕ್ಷಣಗಳು ತಮ್ಮ ಕಾವ್ಯದಲ್ಲಿ ನೆಲೆಸಿ ಅಥವಾ ಮಾರ್ಗದರ್ಶನ ಮಾಡಿಸಲಿ ಎನ್ನುತ್ತಾರೆ. ಪೂರ್ವ ಸ್ಮರಣೆಯ ಪಟ್ಟಿಯಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಕವಿಗಳ ಉಲ್ಲೇಖ ಬರುತ್ತದೆ. ಕನ್ನಡದ ಮೊದಲ ಕವಿ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯವನ್ನು ಬರೆಯುವಾಗ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ದಿಯನ್ ಈಸುವೆನ್ ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ. ಮಹರ್ಷಿ ವ್ಯಾಸರ ವಿಸ್ತಾರವಾದ ವಚನ ಸಮುದ್ರವನ್ನು ಎಂದರೆ ಮಹಾಭಾರತವನ್ನು ಈಜಿ ದಾಟುತ್ತೇನೆ. ನಾನೂ ಒಬ್ಬ ವ್ಯಾಸನೇ ಎನ್ನುವ ಗರ್ವ ನನಗಿಲ್ಲ ಎನ್ನುತ್ತಾನೆ. ರನ್ನ ತನ್ನ ಗದಾಯುದ್ಧದಲ್ಲಿ ವ್ಯಾಸ ವಾಲ್ಮೀಕಿಗಳನ್ನು ಸ್ಮರಿಸಿದ್ದರ ಜೊತೆಗೆ ಪದ್ಯ ರಚನೆಯೊಳ್ ಕಾಳಿದಾಸನು, ಗದ್ಯ ರಚನೆಯೊಳ್ ಬಾಣನು ಮುನ್ ಕವಿಗಳ್ இருவரும் ನೆಗಳ್ದರ್ ಅದರಿಂ ಸತ್ಕವಿಗಳ್ இருவரும் ಎನಗೆ ಅಭಿವಂದ್ಯರ್ ಎನ್ನುತ್ತಾನೆ. ತನಗೆ ತೀರಾ ಸಮೀಪ ಕಾಲದವನಾದ ಪಂಪನ ವಿಕ್ರಮಾರ್ಜುನ ವಿಜಯವೇ ಅವನ ಋಣದ ಗಣಿಯಾಗಿರುವಾಗ ಅವನ ಹೆಸರನ್ನೇ ಎತ್ತದೆ ಕವಿರನ್ನ ಕಾಳಿದಾಸಾದಿ ಸಂಸ್ಕೃತ ಕವಿಗಳನ್ನು ಸ್ತುತಿಸಿದ್ದು ವಿಲಕ್ಷಣವಾಗಿದೆ. ನಯಸೇನಂತಹ ಕವಿ ಪ್ರೌಢವಾದ ರಚನೆಗೆ ವಿರೋಧಿಯಾದರೂ ಅಂತಹ ಪ್ರೌಢ ಕಾವ್ಯಗಳನ್ನು ತನಗಿಂತ ಹಿಂದೆ ರಚನೆ ಮಾಡಿದ ಪಂಪ, ಪೊನ್ನ, ರನ್ನ ಮೊದಲಾದ ಕವಿಗಳನ್ನು ಸ್ಮರಿಸಿ ಈ ಕೆಲವು ಕವಿಗಳ ವಿಶಿಷ್ಟ ಗುಣಲಕ್ಷಣಗಳು ತನ್ನ ಕಾವ್ಯದಲ್ಲಿ ನೆಲೆಸಲಿ ಎನ್ನುತ್ತಾನೆ. ಸ್ವತಂತ್ರ ಯುಗದ ಹರಿಹರ ತನ್ನ ಚಂಪೂ ಕಾವ್ಯವಾದ ಗಿರಿಜಾ ಕಲ್ಯಾಣದಲ್ಲಿ ಕಾಳಿದಾಸ, ಬಾಣ, ಮಯೂರ, ಹಲಾಯುಧ, ಉದ್ವಟಯ್ಯ ಮೊದಲಾದ ಶೈವ ಕವಿಗಳನ್ನು ಸ್ಮರಿಸಿದ್ದಾನೆ. ಹರಿಹರ ರಾಘವಾಂಕರ ಅನಂತರ ಅನೇಕ ವೀರಶೈವ ಕವಿಗಳು ಹರಿಹರ ರಾಘವಾಂಕರನ್ನು ವಿಶೇಷವಾಗಿ ಸ್ಮರಿಸುತ್ತಾರೆ. ಕುಮಾರವ್ಯಾಸ, ಲಕ್ಷ್ಮೀಶ, ರತ್ನಾಕರರಲ್ಲಿ ಪೂರ್ವ ಕವಿಸ್ತುತಿ ಕಾಣಿಸದಿರುವುದು ವಿಶೇಷದ ಸಂಗತಿ. ಆದರೆ 16ನೇ ಶತಮಾನದ ಸಾಂಗತ್ಯದ ಕವಿಯಾದ ನಂಜುಂಡನು ತನ್ನ ರಾಮನಾಥ ಚರಿತದಲ್ಲಿ ಪಂಪ, ನೇಮಿಚಂದ್ರ, ಜನ್ನ, ಗಜಗ, ಗುಣನಂದಿ, ಗಿರಿಜಾ ಕಲ್ಯಾಣವನ್ನು ಬರೆದ
ಹರಿಹರ, ಬಾಣ, ಕಾಳಿದಾಸ ಹೀಗೆ ಪ್ರೌಢ ಕಾವ್ಯ ರಚನೆ ಮಾಡಿದವರನ್ನೆಲ್ಲ ನೆನೆದಿರುವುದು ಏಕಿರಬಹುದು ಎನ್ನುವುದು ಅರ್ಥವಾಗುವುದಿಲ್ಲ. ಬಹುಶಃ ಅವರ ಮೇಲಿನ ಗೌರವದಿಂದ ನೆನೆದಿದ್ದಾನೆಂದು ಭಾವಿಸಬಹುದು. ಅಥವಾ ದೇಸಿ ಛಂದಸ್ಸಿನಲ್ಲಿ ವೀರಕಾವ್ಯವೊಂದನ್ನು ರಚಿಸಲು ಅವನು ಈ ಕೆಲವು ಕವಿಗಳಿಂದ ಪ್ರೇರಣೆ ಪಡೆದಿರಬಹುದು. ಒಟ್ಟಿನಲ್ಲಿ ಈ ಪೂರ್ವ ಕವಿಸ್ತುತಿಯ ಒಂದು ಸಂಪ್ರದಾಯದಿಂದ ಅನೇಕ ಸಂಗತಿಗಳು ನಿಷ್ಪನ್ನವಾಗುತ್ತವೆ. ಮೊದಲನೆಯದಾಗಿ, ಇದು ನಮ್ಮ ಕವಿಗಳು ಯಾವ ಒಂದು ಪರಂಪರೆಯಲ್ಲಿ ನಿಂತು ಕೆಲಸ ಮಾಡುತ್ತಿದ್ದರು ಎಂಬುದನ್ನು ಸೂಚಿಸುತ್ತದೆ ಮತ್ತು ಆ ಪರಂಪರೆಯ ಉತ್ತಮವಾದ ಅಂಶಗಳಿಂದ ತಾವು ಪುಷ್ಟರಾದವರು ಎಂಬ ಸಂಗತಿಯನ್ನು ಈ ಪೂರ್ವ ಕವಿಸ್ತುತಿ ತೋರಿಸುತ್ತದೆ. ಹಿಂದಿನ ಕವಿಗಳನ್ನು ಹೀಗೆ ಸ್ಮರಿಸುವಲ್ಲಿ ತಾವು ಆಯಾ ಕವಿಗಳ ಕೃತಿಗಳನ್ನು ಓದದಿರಬಹುದು ಅಥವಾ ಓದದೆಯೂ ಇರಬಹುದು. ಇದರಿಂದ ಸಾಹಿತ್ಯ ಚರಿತ್ರೆಯನ್ನು ಬರೆಯುವವರಿಗಂತೂ ಕವಿಗಳ ಕಾಲ ನಿರ್ಣಯ ಮಾಡುವ ದಿಕ್ಕಿನಲ್ಲಿ ವಿಶೇಷ ಸಹಾಯ ಒದಗುತ್ತದೆ. ಮತ್ತೊಂದು ವಿಶೇಷವೆಂದರೆ, ಪೂರ್ವ ಕವಿಗಳನ್ನು ಸ್ಮರಿಸುವಾಗ ಕೆಲವು ಕವಿಗಳು ಆ ಹಿಂದಿನ ಕವಿಗಳ ಕಾವ್ಯದ ವಿಶೇಷಾಂಶವನ್ನು ಎತ್ತಿ ಹೇಳುತ್ತಾರೆ. ಉದಾಹರಣೆಗೆ, ಪಂಪನ ದೇಸಿ, ಅಸಗನ ದೇಸಿ, ಕವಿರತ್ನನ ಓಜೆ ಇತ್ಯಾದಿ ಮಾತುಗಳು ಗಂಭೀರವಾದ ವಿಮರ್ಶೆಯ ಮಾತುಗಳೆಂದು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲವಾದರೂ ಒಂದು ರೀತಿಯ ಪ್ರಾಸಂಗಿಕ ವಿಮರ್ಶೆಯ ಮಾತುಗಳೂ ಆಗುತ್ತವೆ. ಆಧುನಿಕ ಕವಿ ಕುವೆಂಪು ಅವರು ತಮ್ಮ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಈ ರೀತಿ ಪೂರ್ವ ಕವಿಸ್ಮರಣೆ ಮಾಡಿದ್ದಾರೆ. ಹೋಮರಗೆ, ವರ್ಜಿಲಗೆ, ಡಾಂಟೆ ಮೇನ್ ಮಿಲ್ಟನಗೆ, ನಾರಣಪ್ಪಂಗೆ ಮೇನ್ ಪಂಪನಿಗೆ, ಋಷಿ ವ್ಯಾಸ, ಭಾಸ, ಭವಭೂತಿ ಮೇನ್ ಕಾಳಿದಾಸಾದ್ಯರಿಗೆ, ನರಹರಿ, ತುಳಸಿದಾಸ ಮೇನ್ ಕೃತ್ತಿವಾಸಾದಿ, ನನ್ನಯ್ಯ, ಫಿರ್ದೂಸಿ, ಕಂಬ, ಅರವಿಂದರಿಗೆ, ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಕಾಲ ದೇಶದ ನುಡಿಯ ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗತೀ ಕಲಾಚಾರ್ಯರೆಲ್ಲರ್ಗೆ ಜ್ಯೋತಿ ಇರ್ಪ ಎಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆನ್ ಆಂ ಎಂದು ಪೂರ್ವ ಕವಿ ಸ್ಮರಣೆ ಮಾಡಿದ್ದಾರೆ. ಈ ಪೂರ್ವ ಕವಿಗಳ ಸ್ಮರಣೆ ಕಾಲ ದೇಶದ ನುಡಿಯ ಜಾತಿಯ ವಿಭೇದವಿಲ್ಲದ ಒಂದು ವ್ಯಾಪಕತ್ವವನ್ನು ಪಡೆದಿರುವುದು ಆಧುನಿಕ ಯುಗದ ಮಹಾಕವಿಗೆ ಸಹಜವೂ ಉಚಿತವೂ ಆಗಿದೆ.